ಎರಡು ಮಾತು ಕೇಳ್ಕೊಬಿಡಿ ದಯವಿಟ್ಟು ನಾವೆಲ್ಲರೂ ಏನು ಶಪಥ ಮಾಡ್ಕೋಬೇಕು ಅಂದ್ರೆ ಈ ದಿನ ನಾನು ಹೇಳೋದನ್ನ ಅನ್ಯಥಾ ಭಾವಿಸಬೇಡಿ. ಮನಸ್ಸಿಂದ ಹೇಳ್ತಾ ಇರೋಂಥ ಮಾತು, ಜಾತಿ ಸಮಾವೇಶಕ್ಕಿಂತ ಪ್ರಜಾ ಸಮಾವೇಶ ಆಗಬೇಕು. ಆಳುವಂತ ಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ಪ್ರಶ್ನೆ ಕೇಳಬೇಕು. ಬರ್ತಕ್ಕಂಥ ಸಮಸ್ಯೆ ಸುಧಾರಣೆ ಆಗಬೇಕು ಅಂದ್ರೆ ನಾನು ಅವನು, ನಾನು ಇವನು, ನಾನು ಅವ್ರ ಪರವಾಗಿ ಅಂತ ಬಾವುಟ ಹಾರಿಸ್ಕೊಂಡು ನಿಂತ್ಕೊಳ್ಳೋದಲ್ಲ. ನಾಳೆ ನಾವು ರಾಜ್ಯೋತ್ಸವ ಬಂದ್ರೆ ಕನ್ನಡಿಗರಾಯ್ತೀವಿ, ಸ್ವಾತಂತ್ರ್ಯ ದಿನಾಚರಣೆ ಬಂದ್ರೆ ಭಾರತೀಯರಾಯ್ತೀವಿ. ಕೇವಲ ಒಂದಿನಕ್ಕಲ್ಲ, ನಮ್ಮ ದೇಶ ಪ್ರೇಮ, ನಾಡ ಪ್ರೇಮ ತೋರಿಸ್ಬೇಕಾಗಿರೋದು. ಪರಿಸರ ನನಗೆ ಒಳ್ಳೆ ಸ್ವಚ್ಛ ಗಾಳಿ, ಸುಂದರ ಗಾಳಿ ಕೊಡ್ತಾ ಇದೆ ಅಂದ್ರೆ, ಹಣ್ಣನ್ನು ಬಯಸ್ತೀನಿ ಅಂದ್ರೆ ಗಿಡ ನೆಡೋ ಜವಾಬ್ದಾರಿ ನಂದು. ನಮ್ಮಪ್ಪ ನಮ್ಮ ತಾತ ಕೊಟ್ಟಿರೋ ಅಂತ ತೋಟನ ನಾನು ಪಡಿತಾ ಇದ್ದೀನಿ ಅಂದ್ರೆ ನನ್ನ ಮಗನಿಗೂ ಕೊಡ್ಬಿಟ್ಟು ಹೋಗ್ಬೇಕು ಅನ್ನೋಕ್ಕೆ ಗಿಡ ಉಳಿಸ್ಬೇಕು ಅಂದ್ರೆ ಈ ಬೆಟ್ಟದ ನೈಸರ್ಗಿಕ ಸೌಂದರ್ಯ ನಮ್ಮ ಮುಂದಿನ ಮಕ್ಕಳಿಗೆ ಚಾಮುಂಡಿ ಬೆಟ್ಟ ಇತ್ತು. ವಾಸ್ತವದಲ್ಲಿ ಈ ಮಗು ಹೇಳ್ತು, ಎಷ್ಟು ಸುಂದರವಾಗಿ ಹೇಳ್ತು ಅಂದ್ರೆ, ನಾವು ಹೇಳುವಂತ ಮಾತು ನಾವೇ ಪಾಲಿಸ್ಲಿಲ್ಲ ಅಂದ್ರೆ ಇನ್ನೊಬ್ರಿಗೆ ಬುದ್ಧಿ ಹೇಳುವಂತ ಯೋಗ್ಯತೆ ಅರ್ಹತೆ ಇರೋದಿಲ್ಲ. ಹಾಗಾಗಿ ಬೆಟ್ಟಕ್ಕೆ ಬರ್ತಕ್ಕಂಥ ನಾವು ಪ್ಲಾಸ್ಟಿಕ್ ಇಲ್ಲದೆ ಬರೋಣ, ದರ್ಶನ ಪಡೆಯೋಣ, ವಾಪಸ್ ಹೋಗೋಣ. ಇತಿಹಾಸಕಾರರು, ತಿಳುವಳಿಕೆಗಾರರು, ವಿಜ್ಞಾನಿಗಳು ಎಲ್ಲ ಹೇಳ್ತಾವ್ರೆ ಭೂಮಿ ಕುಸಿತದೆ, ಬೆಟ್ಟದಲ್ಲಿ ಕಾಮಗಾರಿ ಮಾಡಬೇಡಿ. ಏನ್ ನಮ್ಮ ರಾಜರಿದ್ರು ಅವರೆಲ್ಲ ಮಾಡಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ನಮ್ಮ ಇವರು ಧರ್ಮೇಂದ್ರ ಸರ್ ಹೇಳಿದ್ರು. ಏನಂತ, ಬೆಟ್ಟದಲ್ಲಿ ನೀವು ಏನು ಅಭಿವೃದ್ಧಿ ಮಾಡುವಂತದ್ದು ಏನಿಲ್ಲ, ಎಲ್ಲ ಏನಿರ್ಬೇಕು ಸುಸರ್ಜಿತವಾಗಿ ಮಾಡಿದ್ದಾರೆ. ಅದೇ ದುಡ್ಡನ್ನ ನಿರ್ವಹಣೆಗೆ ಬಳಸಿ. ಅಲ್ಲಿ ಬಿದ್ದಿರೋ ಎಲ್ಲರೂ ನಾವು ಪಾಲಿಸುವಂತದ್ದಾಗೋಣ.